ಕೇಂದ್ರ ಚುನಾವಣಾ ಆಯೋಗ ಕಡೆಗೂ ಕೂಡ ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್ಗಳನ್ನು ಅನುಸಂಧಾನ ಪ್ರಕ್ರಿಯೆ ನಡೆಸೋದು ಮುಂದಾಗಿದೆ. ಮಾಡಿಬಿಡಿ, ಒಳ್ಳೆಯದದು. ಪ್ಯಾನ್ ಕಾರ್ಡ್ ಅದಕ್ಕೆ ಲಿಂಕ್ ಮಾಡಿ, ರೇಷನ್ ಕಾರ್ಡ್ ಲಿಂಕ್ ಮಾಡಿ, ಎಲ್ಲ ಒಂದು ದಾರಿಗೆ ಬರುತ್ತೆ. ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ವರ್ಷಧಾರಿಯಾಗಿದೆ. ಕಾಫಿ ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೈವಾರ ತಾತಯ್ಯ ಜಯಂತಿ ಉತ್ಸವದಲ್ಲಿ ತಮ್ಮ ಅಬ್ಬರದ ಮಾತಿಗೆ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಸಮರ್ಥಿಸಿಕೊಂಡಿದ್ದಾರಂತೆ. ಮಾಡ್ಕೊಳ್ಳಿ, ಇನ್ನೇನಾಗಬೇಕಾಗಿದೆ. ಮೂಡ ಅಕ್ರಮದ ಬಿ ರಿಪೋರ್ಟ್ ಪ್ರಶ್ನಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇವತ್ತು ನಡೆಯಿತು. ಮಾರ್ಚ್ 24ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಕರ್ನಾಟಕದಲ್ಲಿ ಪ್ರತ್ಯೇಕ ಅಡಿಕೆ ಮಂಡಳಿ ಸ್ಥಾಪಿಸುವ ಪ್ರಸ್ತಾಪ ಕೇಂದ್ರದ ಮುಂದಿಲ್ಲ ಅಂತ ಕೇಂದ್ರ ಸ್ಪಷ್ಟಪಡಿಸಿದೆ. ನಟ ದರ್ಶನ್ ಸೇರಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಜಾಮೀನು ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ಏಪ್ರಿಲ್ 2ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ. ಇನ್ನು ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಇಲ್ಲಿವರೆಗೂ ದರ್ಶನ್ ಉತ್ತರ ಕೊಟ್ಟಿಲ್ಲ. ಟ್ರಯಲ್ ಕೋರ್ಟ್ಗಳ ವೈಖರಿಗೆ ಸುಪ್ರೀಂ ಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ತುಂಬಾ ಪ್ರಕರಣಗಳಲ್ಲಿ ತನಿಖೆ ಪೂರ್ಣಗೊಂಡಿದ್ರೂ ಕೂಡ ಬೇಲ್ ಅರ್ಜಿಗಳನ್ನು ತಿರಸ್ಕರಿಸ್ತಾ ಇರುವ ಕ್ರಮ ತಪ್ಪು ಹೊಂದಿದೆ. ಇದು ಪ್ರಜಾಪ್ರಭುತ್ವ ದೇಶ, ಪೊಲೀಸ್ ರಾಜ್ಯದಂತೆ ಕೆಲಸ ಮಾಡಬಾರದು ಅಂತ ಹಿತವಚನ ಹೇಳಿದೆ. ಜಮ್ಮು ಕಾಶ್ಮೀರದ ಪ್ರಸಿದ್ಧ ವೈಷ್ಣೋದೇವಿ ಮಂದಿರದಲ್ಲಿ ಭದ್ರತಾ ಲೋಪ ಉಂಟಾಗಿದೆ. ದೆಹಲಿಯ ಮಹಿಳೆಯೊಬ್ಬರು ಪಿಸ್ತೂಲ್ ಸಮೇತ ದೇಗುಲಕ್ಕೆ ಎಂಟ್ರಿ ಕೊಟ್ಟಿದ್ರು. ವಿಷಯ ಗೊತ್ತಾಗ್ತಲೇ ದೇಗುಲದ ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡೆದಿದ್ರು. ಮೈಸೂರಿನ ಯುವತಿ ಸ್ವಾತಿ ಹತ್ಯೆ ಪ್ರಕರಣದಲ್ಲಿ ರಾಜಕೀಯ ನಡೆದಿದೆ. ಇದು ಮೃತರ ಕುಟುಂಬಕ್ಕೆ ಮಾಜಿ ಮಂತ್ರಿ ಈಶ್ವರಪ್ಪ ಸಾಂತ್ವನ ಹೇಳಿದ್ರು. ಇವತ್ತು ಒಂದಿಷ್ಟು ಪರಿಹಾರ ಕೊಟ್ಟಿದ್ದಾರೆ. ಇನ್ನು ಇದನ್ನ ಲವ್ ಜಿಹಾದ್ ಅನ್ನೋದಕ್ಕೆ ಆಗಲ್ಲ, ಅವರು ಸ್ನೇಹಿತರಾಗಿದ್ರು. ಆಕೆ ಹಿಂದೂ ಎಂಬ ಕಾರಣಕ್ಕೆ ಕೊಂದಿದ್ದಾರೆ ಅನ್ನೋದನ್ನ ಯಾವುದೇ ಪುರಾವೆ ಇಲ್ಲ ಅಂತ ಶಾಸಕ ಯುಬಿ ಬಣಕಾರ್ ಹೇಳಿದ್ದಾರೆ. ನಿಮಗೇನಾಗಬೇಕಾಗಿದೆ? ಒಂಟಿ ಸಲಗವೊಂದು ಅರಣ್ಯ ಸಿಬ್ಬಂದಿಯನ್ನು ಅಟ್ಟಾಡಿಸಿದ ಘಟನೆ ಬೇಲೂರಿನ ಅರೆಹಳ್ಳಿ ಬಳಿ ನಡೆದಿದೆ. ಕೂದಲೆಳೆ ಅಂತರದಲ್ಲಿ ಇಬ್ಬರು ಕೂಡ ಪಾರಾಗಿದ್ದಾರೆ.